ಜನಸ್ನೇಹಿಯಾದ ಕುಮಟಾ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅವರನ್ನು ವರ್ಗಾಯಿಸುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸಿರುವ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರ ನಡೆಯನ್ನ ಕುಮಟಾ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರಾದ ಕುಮಾರ್ ಮಾರ್ಕಂಡೆ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಪ್ರಕಟಣೆ ನೀಡಿರುವ ಕುಮಟಾ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರಾದ ಕುಮಾರ ಮಾರ್ಕಂಡೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರು ಕೆಲಸ ಮಾಡದ ತಹಶೀಲ್ದಾರ್ ವರ್ಗಾವಣೆಗೆ ಆಗ್ರಹ ಎಂಬ ಸುದ್ದಿ ಹರಡುತ್ತಿರುವುದು ತೀವ್ರ ಬೇಸರ ತಂದಿದೆ. ಒಬ್ಬ ಒಳ್ಳೆಯ ಅಧಿಕಾರಿ ಯಾರ ಮುಲಾಜಿಗೂ ಒಳಗಾಗದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅವರು ಕುಮಟಾಕ್ಕೆ ಬಂದ ಮೇಲೆ ತಹಶೀಲ್ದಾರ್ ಕಚೇರಿಯ ಆಡಳಿತದಲ್ಲಿ ಉತ್ತಮ ಸುಧಾರಣೆ ಕಂಡಿದೆ. ಮಧ್ಯವರ್ತಿಗಳ ಹಾವಳಿಗೆ ಆದಷ್ಟು ಕಡಿವಾಣ ಹಾಕಿ ಜನರ ಏನೇ ಕೆಲಸ ಇದ್ದರೂ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ತೆರಳಿ ನೇರವಾಗಿ ಕೆಲಸ ಮಾಡಿಸಿಕೊಳ್ಳುವ ಶಿಸ್ತು ತರಲು ಪ್ರಯತ್ನ ನಡೆಸುತ್ತಿದ್ದಾರೆ. ಹಳೆಯ ಕಡತಗಳನ್ನು ಇದ್ದಲ್ಲಿ ಪ್ರತಿದಿನ ಸಿಬ್ಬಂದಿಗಳು ಅದನ್ನ ಕ್ಲಿಯರ್ ಮಾಡುವಂತೆ ಸೂಚಿಸಿದ್ದಾರೆ. ಯಾವುದೇ ವ್ಯಕ್ತಿಯು ತನ್ನ ಕೆಲಸ ಆಗಬೇಕಾದರೆ ಈ ಕೆಲಸಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀಡುವುದು ಸರ್ಕಾರದ ನಿಯಮ ಮತ್ತು ಆಯಾ ಯೋಜನೆಗಳಿಗೆ ಅದರದ್ದೇ ಆದ ನಿಯಮಗಳಿವೆ. ಅದನ್ನು ಬಿಟ್ಟು ಕಾಗದ ಪತ್ರಗಳನ್ನು ಸಮಯಕ್ಕೆ ಸರಿಯಾಗಿ ನೀಡದೆ ಅಥವಾ ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ಆ ಅರ್ಜಿಗಳು ಹಿಂಬರಹದೊಂದಿಗೆ ರದ್ದಾಗುವುದು ಸಹಜ ಪ್ರಕ್ರಿಯೆ. ಅದನ್ನು ಸರಿಯಾಗಿ ತಿಳಿದುಕೊಳ್ಳದೆ ಅಥವಾ ಅಧಿಕಾರಿಗಳೊಂದಿಗೆ ಸೌಹಾರ್ದಯುತವಾಗಿ ಮಾತುಕತೆ ನಡೆಸದೆ ಏಕಾಏಕಿ ಅವರು ಕೆಲಸ ಮಾಡುವುದಿಲ್ಲ. ಅವರನ್ನು ವರ್ಗಾವಣೆ ಮಾಡಿ ಎಂದು ಆಗ್ರಹಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಅಧಿಕಾರಿಗಳ ಮನೋಸ್ಥೈರ್ಯ ಕುಗ್ಗಿಸಲು ಪ್ರಯತ್ನಿಸುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಬಿಜೆಪಿ ಮುಖಂಡರಾದ ಕುಮಾರ ಮಾರ್ಕಂಡೆ ಅವರು ಹಾಗೂ ಸಮಾನ ಮನಸ್ಕರು ತಿಳಿಸಿದ್ದಾರೆ. ಕುಮಟಾ ತಹಶೀಲ್ದಾರರಾದಂಥ ಶ್ರೀ ಕೃಷ್ಣ ಕಾಮ್ಕರ್ ಅವರ ಬಗ್ಗೆ ಇತ್ತೀಚಿನ ದಿವಸದಲ್ಲಿ ಕೆಲವು ಮಧ್ಯವರ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಆ ವರ್ಗಾವಣೆಗೆ ನಾವು ಮಾಡಬಾರದು ಅಂತ ಹೇಳಿ ಹೇಳ್ತಾ ಇದ್ದೇವೆ. ಯಾಕೆ ಕೇಳಿದ್ರೆ ಇತ್ತೀಚಿನ ದಿವಸದಲ್ಲಿ ಬಂದಂತ ತಹಶೀಲ್ದಾರಲ್ಲಿ ಇವರು ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ, ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ತಹಶೀಲ್ದಾರ್ ಆಫೀಸ್ನಲ್ಲಿ ಯಾರಿಗೆ ಬೇಗ ಕೆಲಸ ಆಗಬೇಕೋ ಅವರಿಗೆ ಇವತ್ತು ಬೇಗ ಕೆಲಸ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಸ್ವತಃ ಅವರೇ ತಾವೇ ಸೀಟ್ನಿಂದ ಎದ್ದು ಬಂದು ಯಾರು ವೇಟ್ ಮಾಡ್ತಾ ಕಾಯ್ತಾ ಕೂತದಿದ್ರೆ ಅವರನ್ನ ಕೇಳಿ ಏನಾಗಬೇಕಿತ್ತು, ಯಾಕೆ ಕೂತಿದ್ರಿ ಅಂತ ಹೇಳಿ ಕೇಳಿ ಅವರ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಕಚೇರಿಗಳಲ್ಲೂ ಕೂಡ ಶಿಸ್ತುಬದ್ಧವಾದ ಒಂದು ಈ ರೀತಿಯಲ್ಲಿ ಎಲ್ಲ ಚೇಂಜಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಕ್ಯಾನಿಂಗ್ ರೆಕಾರ್ಡ್ ರೂಮ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ಅದನ್ನ ಆನ್ಲೈನ್ ತರುವಂತ ಸಾಹಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಹಳೆ ದಾಖಲೆಗಳು, ಹಳೆ RTC ಇರಬಹುದು, ಪಹಣಿ ಪತ್ರಿಕೆ ಹಾಗೂ ಮುಟೇಶನ್ ಎಂಟ್ರಿಗಳು ಅಥವಾ ಈ ಜನನ ಮರಣದ ದಾಖಲೆಗಳು ಕೂಡ ಆನ್ಲೈನ್ ನಲ್ಲಿ ಸಿಗುವಷ್ಟು ಸ್ಕ್ಯಾನಿಂಗ್ ಮಾಡಿ ಈಗಾಗಲೇ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾದಂತಹ ಕೆಲಸ ಮಾಡ್ತಾ ಇರುವಂತಹ ಇವರಿಗೆ ಈ ಕೆಲವರು ಎಲ್ಲ ಸೇರಿ ತಮ್ಮದು ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂತ ಹೇಳುವಂತದ್ದನ್ನ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸಗಾರರಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅನಾವಶ್ಯಕವಾಗಿ ಬೇರೆಯವರ ಹೆಸರನ್ನೆಲ್ಲ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ವರ್ಗಾವಣೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಜನರ ಪರವಾಗಿ ಮಾಡುವಂತ ಇಂಥವರನ್ನ ವರ್ಗಾವಣೆ ಮಾಡಬಾರದು. ಸರ್ಕಾರ ಇಂಥವರಿಗೆ ಆಸ್ಪದ ಕೊಡಬಾರದು. ಒಳ್ಳೆಯ ಕೆಲಸ ಮಾಡುವವರಿಗೆ ಮತ್ತು ಉತ್ತೇಜನ ಕೊಟ್ಟರೆ ಜನರಿಗೆ ಒಳ್ಳೆ ರೀತಿಯ ಸೇವೆಗಳು ಲಭ್ಯ ಆಗ್ತದೆ. ಇಡೀ ಕಚೇರಿ ಒಳಗೆ ಸ್ವಚ್ಛತೆ ಇರಬಹುದು, ಶಿಸ್ತುಬದ್ಧವಾದಂತಹ ಈ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದು. ಮತ್ತೆ ವರ್ಗಾವಣೆ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳುವಂತ ಸಂದೇಶವನ್ನು ನೀಡ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.